ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶ್ರೀವಿನಾಯಕ ಕಂಪ್ಯೂಟರ್ಸ್. ಈ ದಿನ ಡೆಲ್ ಇನ್ಸ್ಪಿರಾನ್ N110 ಲ್ಯಾಪ್ಟಾಪ್. ಓಕೆ, ನಾನು ನಿಮಗೆ ಬ್ಯಾಕ್ ಸೈಡಲ್ಲಿ ಎಲ್ಲೆಲ್ಲಿ ಸ್ಕ್ರೂಸ್ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಬ್ಯಾಟ್ರಿ ಡಿಸ್ಕನೆಕ್ಟ್ ಆಗಿದೆ. ಓಕೆ, ಮೊದಲಿಗೆ ಟಾಪ್ ಪ್ಯಾನಲ್ ಅಂದರೆ ಇಲ್ಲಿ ಕೀಬೋರ್ಡನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೀನಿ. ಡಿಸ್ಕನೆಕ್ಟ್ ಆಗಿದೆ. ಅದೇ ರೀತಿ ಮೈನ್ ಟಾಪ್ ಪ್ಯಾನಲ್ಲಿ ಇದು 4 ಸ್ಕ್ರೂಸ್ ಇದೆ. ಅದೇ ರೀತಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಕಂಪ್ಲೀಟ್ ಡಿಸ್ಮೆಂಟಲ್ ಆಗಿದೆ. ಓಕೆ, ಅದರ ನಂತರ ಮದರ್ ಬೋರ್ಡಲ್ಲಿ ಕನೆಕ್ಟ್ ಆಗುವಂತಹ ಸ್ಕ್ರೂಸ್ ಮೇಲೆ ಇದೆ ಅಂತ ನಾನು ನಿಮಗೆ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಫ್ಯಾನ್ ಕನೆಕ್ಷನ್, ಸಿಮೋಸು, DVD ರೈಟರ್, VGA ಸ್ಟ್ರಿಪ್ಸ್ ಇದೆ. ಓಕೆ, ನಿಧಾನವಾದದನ್ನು ಡಿಸ್ಕನೆಕ್ಟ್ ಮಾಡಿದ್ದೀನಿ. ಈಗ ಹಾರ್ಡ್ ಡಿಸ್ಕ್ ಮತ್ತು ಫ್ಯಾನ್, ಹೆಡ್ ಸಿಂಕ್, ರ್ಯಾಮ್ ಇದೆಲ್ಲ ಅಬ್ಸರ್ವ್ ಮಾಡ್ಬೋದು. ಇಲ್ಲಿರ್ತಕ್ಕಂತಹ ಪ್ರೊಸೆಸರ್ ಕನೆಕ್ಟ್ ಆಗಿರುವಂತಹ ಸ್ಕ್ರೂಸ್ 3 ಇದೆ. ನಾನು 3 ಸ್ಕ್ರೂಸ್ನ ರಿಮೂವ್ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಫ್ಯಾನ್ ಕನೆಕ್ಷನ್ಸ್ ಇದೆ, ಅದು ಸಹ ಡಿಸ್ಕನೆಕ್ಟ್ ಮಾಡಿದ್ದೀನಿ. ಓಕೆ, ನೋಡಿ ಹಿಟ್ ಸಿಂಕ್ ಎಲ್ಲ ಕಂಪ್ಲೀಟ್ ಪೇಸ್ಟ್ ಏನಿದೆ ಎಲ್ಲ ಡ್ರೈ ಆಗಿದೆ. ಅದನ್ನು ಕಂಪ್ಲೀಟ್ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆ, ರಿಮೂವ್ ಮಾಡಿದ್ಮೇಲೆ ಆ ಜಾಗನೆಲ್ಲ ಸಾಫ್ಟ್ ಮಾಡಬೇಕು. ಓಕೆ, ಕಂಪ್ಲೀಟ್ ಬೋತ್ ಸೈಡ್ ಸಾಫ್ಟ್ ಮಾಡಿ ಕ್ಲೀನ್ ಮಾಡಿದ್ದೀನಿ. ಈಗ ಹೀಟ್ ಸಿಂಕ್ ಥರ್ಮಲ್ ಪೇಸ್ಟ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆ, ಅದೇ ರೀತಿ ಆ್ಯಸ್ ಇಟ್ ಈಸ್ ಪ್ರೊಸೆಸರ್ನ ಲಾಕ್ ಮಾಡ್ತಾ ಇದ್ದೀನಿ, ಸ್ಕ್ರೂನ ಫಿಟ್ ಮಾಡಿ. ಇದರ ನಂತರ ಓಲ್ಡ್ HDDಯನ್ನು ರಿಪ್ಲೇಸ್ ಮಾಡಬೇಕು. ಆ ಜಾಗಕ್ಕೆ SSDನ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಹಾರ್ಡ್ ಡಿಸ್ಕ್ ಇದ್ರೂ ಸಹ ಲೆಫ್ಟ್ ಮತ್ತು ರೈಟ್ ಸೈಡಲ್ಲಿ ಸ್ಕ್ರೂಸ್ ಇದೆ, ಅಬ್ಸರ್ವ್ ಮಾಡ್ಬೋದು. ಫಸ್ಟು ಮದರ್ ಬೋರ್ಡಲ್ಲಿ ಕನೆಕ್ಟ್ ಆಗಿರೋಂತಹ ಸ್ಕ್ರೂಸ್ನ ರಿಮೂವ್ ಮಾಡಿಕೊಂಡು ಅದರ ನಂತರ ಸೈಡ್ ಸ್ಕ್ರೂಸ್ನ ರಿಮೂವ್ ಮಾಡೋಣ. ಓಕೆ, ಆ ಜಾಗಕ್ಕೆ ನಾನು ಹಾರ್ಡ್ ಡಿಸ್ಕ್ ತೆಗೆದಿಟ್ಟಿದ್ದೀನಿ. ಅದೇ ರೀತಿ ಆ್ಯಸ್ ಇಟ್ ಈಸ್ SSDನ ಸೇಮ್ ಸ್ಕ್ರೂಗಳಿಗೆ ನಾವು ಲೆಫ್ಟ್ ಮತ್ತು ರೈಟ್ ಸೈಡ್ಗೆ ಫಿಟ್ಟಿಂಗ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಕನೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ಮದರ್ ಬೋರ್ಡಿಗೆ ಕನೆಕ್ಟ್ ಆಗಿರುವಂತಹ ನಟ್ಗಳನ್ನ ಹಾಕ್ತಾ ಇದ್ದೀನಿ. ಓಕೆ, SSD ಫಿಟ್ಟಿಂಗ್ ಆಗಿದೆ. ಫ್ಯಾನ್ ಕನೆಕ್ಷನ್ನು ಇದೇ ರೀತಿ ಇದರಲ್ಲಿ ಡಿಸ್ಪ್ಲೇ ಸ್ಟ್ರಿಪ್ಸ್ ಹತ್ರ ಒಂದು ನಟ್ಗಳಿದೆ, ಸ್ಕ್ರೂಸ್ ಇದೆ, ಎಲ್ಲ ಕಂಪ್ಲೀಟ್ ನಿಮಗೆ ಫೈಂಡ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ ಪಾಯಿಂಟ್ ಮಾಡಿ. ಓಕೆ, ಡಿಸ್ಪ್ಲೇ ಸ್ಟ್ರಿಪ್ಸ್ನ ಈಸಿಯಾಗಿ ಫಿಟ್ ಮಾಡಿದ್ದೀನಿ. ಹಾಗೆ ಮೇನ್ ಆರೋ ಮಾರ್ಕ್ ಏನಿದೆ ಅಲ್ಲೆಲ್ಲ ಕರೆಕ್ಟಾಗಿ ಮದರ್ ಬೋರ್ಡ್ ಫಿಟ್ ಆಗಿ ಹೋಗಿ ನಟ್ಗಳನ್ನ ಹಾಕಬೇಕು. ಓಕೆ, ನಿಮಗೆ ಇಲ್ಲಿ ತೋರಿಸಿರೋದು ವೈಫೈ ಸ್ಟ್ರಿಪ್ಸ್ ಕನೆಕ್ಟ್ ಆಗಿದೆ, ಸಿಮೋಸ್. ಅದೇ ರೀತಿಯೇ ಪವರ್ ಕನೆಕ್ಟರ್ ಸ್ಟ್ರಿಪ್,
ಮೌಸ್, ಕೀಬೋರ್ಡ್, ಓಕೆ USB. ಈ ಸ್ಟೆಪ್ಸ್ ಎಲ್ಲ ಹಾಕಿದ್ಮೇಲೆ ಟಾಪ್ ಪ್ಯಾನಲ್ಲಿ ಒಂದು 3 ಸ್ಕ್ರೂಸ್ ಇದೆ. ಓಕೆ, ಕೀಬೋರ್ಡ್ ಸ್ಟೆಪ್ಸ್ನ ನಾನು ಕನೆಕ್ಟ್ ಮಾಡಿದ್ದೀನಿ. ಕೀಬೋರ್ಡು ಕ್ಲೋಸ್ ಆಯಿತು. ಓಕೆ, ಈಗ ಪವರ್ ಆನ್ ಮಾಡಿ ನಾವು ಚೆಕ್ ಮಾಡೋಣ ಬಯೋಸಲ್ಲಿ SSD ಡಿಟೆಕ್ಟ್ ಆಗಿದೆಯಾ ಅಥವಾ ಪವರ್ ಆನ್ ಆಗುತ್ತಾ ಅಂತ. ಓಕೆ ಸ್ನೇಹಿತರೆ, ಡಿಸ್ಪ್ಲೇ ಆನ್ ಆಯಿತು. ನಿಮಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸ್ತೀನಿ. ಇಂಟೆಲ್ ಕೋರ್ i5, ಅದ್ರ ಕೆಳಗಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ರ್ಯಾಮ್ ಎಷ್ಟಿದೆ, ಮಾಡೆಲ್ 128 GB ಹಾಕಿರೋಂತಹ SSD ಫಾಕ್ಸಿನ್ ಡಿಟೆಕ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತಷ್ಟು ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.